ತಿದ್ಯಾ ಏನ್ ಆಗ್ಬೇಕಾಗಿತ್ತು, ಏನ್ ಮಾಡ್ಬೇಕಾಗಿತ್ತು? ಏನಕ್ಕ ಹೀಗ್ ಕೇಳ್ತಾ ಇದ್ಯಾ? ಎಂಗೇಜ್ಮೆಂಟ್ಗೆ ಇನ್ ತುಂಬಾ ದಿನ ಬಾಕಿ ಇಲ್ಲ. ಎಷ್ಟೊಂದು ಕೆಲಸ ಬಾಕಿ ಇದೆ. ಚೌಲ್ಟ್ರಿ ಬುಕ್ ಮಾಡ್ಬೇಕು, ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡ್ಬೇಕು, ರಿಲೇಟಿವ್ಸ್ ನ ಕರಿಬೇಕು. ಇಷ್ಟೆಲ್ಲ ಇದ್ದು ಯಾವ ಕೆಲ್ಸನೂ ಶುರುನೇ ಮಾಡ್ತಿಲ್ವಲ್ಲ. ಇದೆಲ್ಲ ನಾನ್ ಮಾಡಕ್ ಆಗಲ್ಲ ಓಂಕಾರ್. ನೀನ್ ಇರೋದೇನಕ್ಕೆ? ನೀನೇ ಮುಂದೆ ನಿಂತು ಇದೆಲ್ಲ ಮಾಡ್ಬೇಕು. ನನಗಿದೆಲ್ಲ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಸಮಯನೂ ಇಲ್ಲ, ಪೇಷನ್ಸೂ ಇಲ್ಲ. ಏನಕ್ಕ ಹೀಗ್ ಹೇಳ್ತಾ ಇದ್ಯಾ? ಇದು ನಿನ್ನ ಮಗನ ಎಂಗೇಜ್ಮೆಂಟ್ ಕಣೆ. ನನ್ ಮಗನ್ ಎಂಗೇಜ್ಮೆಂಟು ಅಂತ ನನಗೂ ಗೊತ್ತು ಓಂಕಾರ್. ಡೇಟ್ ಫಿಕ್ಸ್ ಮಾಡಾಗಿದೆ ತಾನೆ. ಈ ಕೆಲ್ಸ ಎಲ್ಲ ನೀನೇ ನೋಡ್ಕೋತ ಹೇಳ್ತಾ ಇದೀನಿ ತಾನೆ. ಮಾಡೋಕ್ ನಿನ್ಗೇನ್ ಕಷ್ಟ? ಅದು ಇಲ್ಲ ಇಲ್ಲ ಇಲ್ಲ, ಈ ಮದ್ವೆ ನಡೆಯಲ್ಲ. ಅಜ್ಜಿ. ಅಥರ್ವಾ, ಏನಾಯ್ತು ನಿನ್ಗೆ? ಏನೋ ಹೇಳ್ತಿದ್ಯಾ? ನೀವು ಬರೀ ವಿರಾಟ್ ಮತ್ತೆ ಇಶಾನಿ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಾನ್ ಹೇಗಾದ್ರೂ ಹಾಳಾಗೋಗ್ಲಿ ಅಂತನಾ? ನಾನು ಈ ಮನೆ ದೊಡ್ಡ ಮಗ, ವಿರಾಟ್ ಗಣ್ಣ. ನನ್ ಮದ್ವೆ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅಣ್ಣನ್ ಬಿಟ್ಟು ತಮ್ಮನ್ ಮದ್ವೆ ಪ್ರಿಪರೇಷನ್ ಮಾಡ್ತಿದ್ದೀರಾ? ಅದು ಹಾಗಲ್ಲ ಕಣೋ ಅಥರ್ವಾ. ನೀನ್ ಸುಮ್ನಿರಮ್ಮ. ನಿಮ್ಗೆಲ್ಲ ನಾನು ಬೇಡ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನೀವು ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ಅಥರ್ವ, ಆ ಥರ ಮಾತಾಡ್ಬೇಡ ಕಣೋ. ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಈ ನಿರ್ಧಾರಕ್ಕೆ ಬಂದ್ವಿ. ಏನಂತ ಪರಿಸ್ಥಿತಿ? ಮೊದ್ಲು ನಂದು ಭವಾನಿದು ಮದ್ವೆ ಆಗ್ಬೇಕು, ಆಮೇಲೆ ಇವ್ರದು. ಡ್ಯಾಡ್, ಅಥರ್ವ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಇಲ್ಲ, ಅಥರ್ವಾ ಪ್ಲೀಸ್, ನನ್ ಮಾತ್ ಕೇಳೋ. ನಾನ್ ಯಾರ ಮಾತನ್ನು ಕೇಳಲ್ಲ, ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ಅಜ್ಜಿ, ನನ್ನ ಮದ್ವೆ ಭವಾನಿ ಜೊತೆ ಆಗ್ಬೇಕು. ಅದಕ್ಕೆ ನೀವೆಲ್ಲ ಸೇರಿ ಭವಾನಿನ ಹುಡುಕ್ಬೇಕು. ಅವಳನ್ನ ಹುಡುಕಿ ಅವಳ ಜೊತೆ ನನ್ನ ಮದ್ವೆ ಆದ್ಮೇಲೆನೆ ಈಶಾನಿ ವಿರಾಟ್ ಮದ್ವೆಗೆ ನಾನು ಒಪ್ಪಿಗೆ ಕೊಡೋದು. ಏನ್ ನಡೀತಾ ಇದೆ? ಈ ಅಥರ್ವ ಯಾಕೆ ಹೀಗಾಡ್ತಾ ಇದ್ದಾನೆ? ಎಲ್ಲ ಪ್ರಶಾಂತವಾಗಿದೆ ಅನ್ನೋಷ್ಟರಲ್ಲಿ ಸಮುದ್ರದಲ್ಲಿ ಸುನಾಮಿ ಬರೋ ತರ, ಚೆನ್ನಾಗಿ ಹೋಗ್ತಿರೋ ಮೂವಿನಲ್ಲಿ ವಿಲನ್ ಎಂಟ್ರಿ ಆಗೋ ತರ ಬರ್ತಿದ್ದಾನಲ್ಲ ಇವನು. ನೀವೆಲ್ಲ ಭವಾನಿನ ಮರ್ತೇ ಬಿಟ್ಟಿದ್ದೀರಾ. ಪಾಪ ಭವಾನಿ, ಅವಳನ್ನ ಹುಡುಕ್ಬೇಕು ಅಂತ ನಿಮ್ಗೆ ಗೊತ್ತಿಲ್ವಾ? ಆಯ್ತು ಆಯ್ತು, ನೀನ್ ಎಕ್ಸೈಟ್ ಆಗ್ಬೇಡ. ಓಕೆ, ಅವಳನ್ನ ಹುಡ್ಕೋಣ. ಓಂಕಾರ್, ಅಥರ್ವ ಬಾಯ್ಲಿ. ನಾನ್ ನಿನ್ ಮಾವ ಅಲ್ವಾ? ನಾನ್ ಹೇಳ್ದಾಗ ನೀನ್ ಕೇಳ್ತೀಯ ತಾನೆ? ಓ, ನಾನ್ ಹೇಳ್ದಾಗ ನೀವು ಕೇಳಿದ್ರೆ ನೀವ್ ಹೇಳ್ದಾಗ ನಾನು ಕೇಳ್ತೀನಿ. ಕೇಳಲೇಬೇಕಲ್ಲಪ್ಪ, ಕೇಳ್ತೀನಿ. ಈಗೇನು, ನಿನ್ನ ಭವಾನಿನ ಹುಡುಕ್ಬೇಕು ಅಷ್ಟೇ ತಾನೆ? ನೋಡಿ, ಇವ್ರು ಯಾರು ಬೇಡ, ನಾನು ನಿನ್ ಭವಾನಿನ ಹುಡುಕಿ ಕರ್ಕೊಂಡ್ ಬರ್ತೀನಿ. ಓಕೆನಾ? ಸೂಪರ್ ಮಾವ. ಆದ್ರೆ ನಂದು ಭವಾನಿದು ಮದ್ವೆ ಆದ್ಮೇಲೆ ವಿರಾಟ್ ಇಶಾನಿ ಮದ್ವೆ. ಓಕೆನಾ? ಓಕೆ, 100% ಓಕೆ. ಈಗ ನೀನು ರೆಸ್ಟ್ ತಗೋಬೇಕು. ಪಾಪ ಹೋಗೋ. ಸರಿ. ನಂದು ಭವಾನಿದು ಮದ್ವೆ ಅಂತೆ, ನಂದು ಭವಾನಿದು ಮದ್ವೆ ಅಂತೆ. ನಿಂತ್ಕೊಳ್ಳೋ.